ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಸರ್ಚ್ ಟ್ರೀದು ಇನ್ಸರ್ಷನ್ ಮತ್ತೆ ಡಿಲೀಷನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಇನ್ಸರ್ಷನ್ ಮತ್ತೆ ಡಿಲೀಷನ್ ಎರಡನ್ನೂ ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, 4 2 3 6 5 7 8. ಸೊ ಈ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಒಂದು ಅರೇಯನ್ನ ಏನ್ ಕೊಟ್ಟಿದ್ದಾರೆ, ಆ ಅರೇಯಲ್ಲಿರುವಂತಹ ಎಲಿಮೆಂಟ್ ಗಳನ್ನ ನಾನು ಬೈನರಿ ಸರ್ಚ್ ಟ್ರೀಗೆ ಫಸ್ಟ್ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಡಿಲೀಟ್ 3 2 8. ಸೊ ಅವರು ಡಿಲೀಟ್ ಮಾಡೋದಕ್ಕೂ ಕೂಡ ಹೇಳಿದ್ದಾರೆ. ಒಂದೊಂದಾಗೆ ಸಾಲ್ವ್ ಮಾಡೋಣ. ಫಸ್ಟ್ ನಾವು ಬೈನರಿ ಸರ್ಚ್ ಟ್ರೀಯಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಷನ್ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಆ ನೋಡ್ ಮ್ಯಾಕ್ಸಿಮಮ್ ಆಗಿ 2 ಚೈಲ್ಡ್ಗಳನ್ನ ಹೊಂದಿರಬಹುದು. ಸೊ ಅದರ ರೇಂಜ್ ಏನು, ಚೈಲ್ಡ್ಗಳನ್ನ ಇರೋದಕ್ಕೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು ಒಂದು ನೋಡಿಗೆ, ಸರಿನಾ? ಇವಾಗ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ ಆಯ್ತು, 2 ಚೈಲ್ಡ್ ಆಯ್ತು. ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ 10 ಅಂತ ಅನ್ಕೊಳ್ಳಿ. 10 ಈಗ ಯಾವ ರೀತಿ ಇನ್ಸರ್ಟ್ ಮಾಡ್ತೀನಿ ಅಂತಂದ್ರೆ, 10ಗಿನ್ನ ವ್ಯಾಲ್ಯೂ ಏನಾದ್ರೂ ಚಿಕ್ಕದಾಗಿದ್ರೆ ಅದನ್ನ ಲೆಫ್ಟ್ ಸೈಡ್ಗೆ ಬರಿತಾ ಹೋಗ್ತೀನಿ, ಅಂದ್ರೆ ಲೆಫ್ಟ್ ಸಬ್ ಟ್ರೀಗೆ ಆಡ್ ಮಾಡ್ತಾ ಹೋಗ್ತೀನಿ. 10ಗಿನ್ನ ಜಾಸ್ತಿ ಇದ್ರೆ ರೈಟ್ ಸಬ್ ಟ್ರೀಗೆ ಆಡ್ ಮಾಡ್ತಾ ಹೋಗ್ತೀನಿ. ಜಾಸ್ತಿ ಇದ್ರೆ ಬಲಗಡೆ, ಕಡಿಮೆ ಇದ್ರೆ ಎಡಗಡೆ. ಸೊ ಆ ರೀತಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ನೇ ಎಲಿಮೆಂಟ್ ಯಾವುದು, 4. ಸೊ 4 ರೂಟ್ ನೋಡ್ ಆಯ್ತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು, 2. ಸೊ 2 4ಗಿನ್ನ ಚಿಕ್ಕದ ದೊಡ್ಡದ, 4ಗಿನ್ನ ಚಿಕ್ಕದು. ಸೊ ಏನ್ ಮಾಡಬೇಕು, ಲೆಫ್ಟ್ ಸೈಡ್ ಬರಿಬೇಕು. ನೆಕ್ಸ್ಟ್ ಎಲಿಮೆಂಟ್ 3. ಸೊ ನೀವು ಯಾವತ್ತಿದ್ರೂ ಕೂಡ ಕಂಪ್ಯಾರಿಸನ್ ಅನ್ನ ರೂಟ್ ನೋಡ್ ಇಂದನೇ ಶುರು ಮಾಡಬೇಕು. ಸೊ 3 ಇಸ್ ಲೆಸ್ ದನ್ 4. ಸೊ ಏನಾಗುತ್ತೆ, ಎಡಗಡೆ ಸೈಡ್. 2ಗಿನ್ನ 3 ದೊಡ್ಡದು. ಸೊ ಏನು, ಬಲಗಡೆ ಬರಿಬೇಕು. ದೊಡ್ಡದಾಗಿದ್ರೆ ಬಲಗಡೆ, ಚಿಕ್ಕದಾಗಿದ್ರೆ ಎಡಗಡೆ. ನೆಕ್ಸ್ಟ್ 6. 6 ಈಸ್ ಗ್ರೇಟರ್ ದನ್ 4. ಸೊ ಏನಾಯ್ತು, ಬಲಗಡೆ ಹೋಯ್ತು. 5 4ಕ್ಕಿಂತ ದೊಡ್ಡದು, ಸೊ ಬಲಗಡೆ, ಆದ್ರೆ 6ಕ್ಕಿಂತ ಚಿಕ್ಕದು 5. ಸೊ ಏನಾಯ್ತು, ಎಡಗಡೆ. ಈಗ 7. ಸೊ 7 4ಕ್ಕಿಂತ ದೊಡ್ಡದು, ಸೊ ಬಲಗಡೆ ಹೋಗುತ್ತೆ. 6ಗಿನ್ನ ಕೂಡ 7 ದೊಡ್ಡದು, ಸೊ ಬಲಗಡೆ. ನೆಕ್ಸ್ಟ್ 8 4ಗಿನ್ನ ದೊಡ್ಡದು, ಬಲಗಡೆ ಹೋಯ್ತು. 6ಗಿನ್ನ ಕೂಡ ದೊಡ್ಡದು, ಸೊ ಬಲಗಡೆ ಹೋಯ್ತು. 7ಗಿನ್ನ ಕೂಡ ದೊಡ್ಡದು 8. ಸೊ ಇವಾಗ ನೋಡಿ, ನಮಗೆ ಕೊಟ್ಟಿದ್ದಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ನಾನು ಬೈನರಿ ಸರ್ಚ್ ಟ್ರೀಗೆ ಇನ್ಸರ್ಟ್ ಮಾಡಿ ಆಗಿದೆ. ಈಗ ನಾನು ಡಿಲೀಷನ್ ಅನ್ನ ಮಾಡಬೇಕು, ಅಂದ್ರೆ ಡಿಲೀಟ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಡಿಲೀಟ್ ಮಾಡೋದು, 3 ಇದೆ, 2 ಇದೆ, 8 ಇದೆ. ನಾನು 3 ಸಿಚುವೇಶನ್ ಅನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನೋಡಿ, ಇಲ್ಲಿ ನಾನು ಹೇಳಿದೆ, ಒಂದು ನೋಡ್ ಬೈನರಿ ಸರ್ಚ್ ಟ್ರೀ ಅಲ್ಲಿ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ಸೊ 3 ಸಿನಾರಿಯೋನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ 0 ಚೈಲ್ಡ್ ನೋಡ್ ಇರುವಂತಹ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡೋದು, 1 ಚೈಲ್ಡ್ ಇದ್ರೆ ಆ ನೋಡ್ಗೆ ಡಿಲೀಟ್ ಮಾಡುವಂತ ನೋಡ್ಗೆ ಯಾವ ರೀತಿ ಡಿಲೀಟ್ ಮಾಡೋದು. ಅದೇ ಏನಾದ್ರೂ ಕೂಡ 2 ಚೈಲ್ಡ್ ಏನಾದ್ರೂ ಇದ್ರೆ, 2 ಚಿಲ್ಡ್ರನ್ಗಳಿದ್ರೆ ಆ ಒಂದು ನೋಡನ್ನ ಯಾವ ರೀತಿ ಡಿಲೀಟ್ ಮಾಡೋದು. ಈಗ ನೋಡಿ, 3 ಇದೆಯಲ್ಲ, 3ಗೆ ಯಾವುದೇ ಚೈಲ್ಡ್ಗಳಿಲ್ಲ, 0 ಚೈಲ್ಡ್ ನೋಡ್. ನೆಕ್ಸ್ಟ್ 2. ಸೊ 2 ಏನಾಗಿದೆ, 2ಗೆ 1 ಚೈಲ್ಡ್ ಇದೆ, ಬಲಗಡೆ ನೋಡಿ 1 ಚೈಲ್ಡ್. ಸೊ 2ಗೆ 1 ಚೈಲ್ಡ್ ಇದೆ. ನೆಕ್ಸ್ಟ್ 8ಗೆ ಯಾವುದೇ ಚೈಲ್ಡ್ ಇಲ್ಲ, ಅಂದ್ರೆ ಏನಾಯ್ತು, 0 ಚೈಲ್ಡ್ ನೋಡಿ. ಈಗ 2 ಚೈಲ್ಡ್ ಒಂದು ಆಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 6 ಅಥವಾ 4. ಸೊ 6 ನ ಡಿಲೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. 4 ಅನ್ನು ಕೂಡ ಡಿಲೀಟ್ ಮಾಡೋದು. ಸೊ ರೂಟ್ ನೋಡ್ನ ಯಾವ ರೀತಿ ಡಿಲೀಟ್ ಮಾಡಬೇಕು, 2 ಚೈಲ್ಡ್ ಇದ್ರೆ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಎಲ್ಲದನ್ನು ಹೇಳ್ಕೊಡ್ತೀನಿ. ಫಸ್ಟ್ 0 ಚೈಲ್ಡ್ ನೋಡ್ ಏನಾದ್ರೂ ಆಗಿದ್ರೆ ಅದನ್ನ ನಾವು ಡೈರೆಕ್ಟ್ಲಿ ಡಿಲೀಟ್ ಮಾಡ್ತೀವಿ. ಡೈರೆಕ್ಟ್ಲಿ ಡಿಲೀಟ್. ಸೊ ಯಾವ ರೀತಿ ನೋಡಿ, ಇವಾಗ 3 ಅನ್ನ ಡಿಲೀಟ್ ಮಾಡಕ್ ಹೇಳಿದ್ರು. 3 ಇಂದು ಎಷ್ಟು ಚೈಲ್ಡ್ ಇದೆ, 3ಗೆ ಮುಂದೆ ಯಾವುದೇ ಚೈಲ್ಡ್ ಇಲ್ಲ, ಅಂದ್ರೆ ಏನಾಯ್ತು, 0 ಚೈಲ್ಡ್. 0 ಚೈಲ್ಡ್ ಆದ್ರೆ ನಾವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀವಿ. ನಾನು ಇದರಲ್ಲೇ ತೋರಿಸಿದ್ದೀನಿ, ಇನ್ಸರ್ಟ್ ಮಾಡಿರುವಂತ ಟ್ರೀ ಅಲ್ಲೇ ನೀವು ಸಪರೇಟ್ ಟ್ರೀ ಅನ್ನ ಮಾಡಿ ಪ್ರತಿಯೊಂದನ್ನು ಡಿಲೀಟ್ ಮಾಡಬೇಕು. 3 ಅನ್ನ ಡಿಲೀಟ್ ಮಾಡ್ಬೇಕಾದ್ರೆ ಸಪರೇಟ್ ಟ್ರೀ ಅಲ್ಲಿ ಡಿಲೀಟ್ ಮಾಡಬೇಕು. 2 ಅನ್ನ ಡಿಲೀಟ್ ಮಾಡ್ಬೇಕಾದ್ರೆ ಸಪರೇಟ್ ಟ್ರೀ ಅಲ್ಲಿ ಡಿಲೀಟ್ ಮಾಡಬೇಕು, ಆ ರೀತಿ. ಸೊ ಇವಾಗ 3 ಅನ್ನ ಡಿಲೀಟ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಯಾವುದು, 8 ಅನ್ನ ಡಿಲೀಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ 8ಗೂ ಕೂಡ 0 ಚೈಲ್ಡ್. ಸೊ 0 ಚೈಲ್ಡ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಡಿಲೀಟ್ ಅನ್ನ ಮಾಡಬಹುದು. ಸೊ ಇಷ್ಟು ಅರ್ಥ ಆಯ್ತು, ಯಾವ್ದು 0 ಚೈಲ್ಡ್ ಇದ್ರೆ ಯಾವ ರೀತಿ ಡಿಲೀಟ್ ಮಾಡೋದು. ನೆಕ್ಸ್ಟ್ 2 ಅನ್ನ ತಗೊಳ್ಳೋಣ. ಸೊ 2ಗೆ ಎಷ್ಟು ಚೈಲ್ಡ್ ಇರೋದು, 1 ಚೈಲ್ಡ್ ಇದೆ. 1 ಚೈಲ್ಡ್ ಇದ್ರೆ ಯಾವ ರೀತಿ ಡಿಲೀಟ್ ಮಾಡೋದು ನೋಡಿ. 1 ಚೈಲ್ಡ್ ಇದ್ರೆ ಯಾವ ನೋಡನ್ನ ನಾನು ಡಿಲೀಟ್ ಮಾಡಬೇಕು, ಅಂದ್ರೆ 3 ಅನ್ನ ನಾನು ಡಿಲೀಟ್ ಮಾಡ್ಬೇಕಲ್ಲ, ಅಂದ್ರೆ ನಾನು 2 ಅನ್ನ ಡಿಲೀಟ್ ಮಾಡ್ಬೇಕಲ್ವಾ. ಸೊ ಆ ಒಂದು ನೋಡನ್ನ ಅದರ ಚೈಲ್ಡ್ ಜೊತೆ ಸ್ವ್ಯಾಪ್ ವಿತ್ ಇಟ್ಸ್ ಚೈಲ್ಡ್.
ಸೊ ಸ್ವಾಪ್ ಮಾಡೋದು. ಈಗ 2 ಅನ್ನ ಡಿಲೀಟ್ ಮಾಡಬೇಕು. 2ಗೆ ಒಂದೇ ಒಂದು ಚೈಲ್ಡ್ ಇದೆ. ಸೊ ಏನಾಯ್ತು, ಅದರ ಅದರ ಚಿಲ್ಡ್ರನ್ ಜೊತೆ ಸ್ವಾಪ್ ಮಾಡಬೇಕು. ಅದರ ಚಿಲ್ಡ್ರನ್ ಯಾರು 3. ಸೊ 3 ಜಾಗಕ್ಕೆ 2 ಬರುತ್ತೆ, 2 ಜಾಗಕ್ಕೆ 3 ಬಂತು. ಇವಾಗ ನೋಡಿ 2 ಏನಾಯ್ತು, 0 ಚೈಲ್ಡ್ ನೋಡ್ ಆಯ್ತು. 0 ಚೈಲ್ಡ್ ನೋಡಾದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬೇಕು. ನಮ್ದೇನು ಫಂಡ, ಫಸ್ಟ್ ಅದು ಎಷ್ಟೇ ಚೈಲ್ಡ್ ಇರಲಿ ಅದನ್ನ ನಾನು 0 ಚೈಲ್ಡ್ ಆಗಿ ಕನ್ವರ್ಟ್ ಮಾಡಿ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ. 1 ಚೈಲ್ಡ್ ಇತ್ತು, ಅದನ್ನ ಸ್ವಾಪ್ ಮಾಡಿಬಿಟ್ಟು 0 ಚೈಲ್ಡ್ ಮಾಡಿ ಡಿಲೀಟ್ ಮಾಡಿದೆ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. 3 ಹಂಗೆ ಇರಲಿ, 2 ಕೂಡ ಹಂಗೆ ಇರಲಿ. ಇಲ್ಲಿ 7 ಇದೆಯಲ್ಲ, 7ಗೂ ಕೂಡ 1 ಚೈಲ್ಡ್ ಇದೆ ಅಲ್ವಾ. ಸೊ ಯಾವ ರೀತಿ ಸಾಲ್ವ್ ಮಾಡೋದು, 7 ಮತ್ತೆ ಅದರ ಚೈಲ್ಡ್ ಅನ್ನ ರಿಪ್ಲೇಸ್ ಮಾಡ್ತೀವಿ, ಅಂದ್ರೆ ಸ್ವಾಪ್ ಮಾಡ್ತೀನಿ. 7 ಇವಾಗ 0 ಚೈಲ್ಡ್ ಆಯ್ತು. 0 ಚೈಲ್ಡ್ ಆದ್ರೆ ಡೈರೆಕ್ಟ್ಲಿ ಡಿಲೀಟ್. ಆ ರೀತಿ. ಇವಾಗ ಮೂರನೇ ಕಂಡೀಷನ್ ಏನು, 2 ಚೈಲ್ಡ್ ಇದ್ರೆ ಯಾವ ರೀತಿ ಡಿಲೀಟ್ ಮಾಡೋದು. ಈ 2 ಚೈಲ್ಡ್ ಇದ್ದಾಗ ನಮಗೆ ಎರಡು ಸಿಚುವೇಶನ್, ಅಂದ್ರೆ ಎರಡು ತರ ನಾವು ಡಿಲೀಟ್ ಮಾಡಬಹುದು. ಒಂದು ಇನ್ ಆರ್ಡರ್ ಸಕ್ಸೆಸರ್, ಎರಡನೇದು ಇನ್ ಆರ್ಡರ್ ಪ್ರೆಡಿಸೆಸರ್. ಸೊ ಇನ್ ಆರ್ಡರ್ ಸಕ್ಸೆಸರ್ ಇದ್ದಾಗ ಯಾವ ರೀತಿ ನಾವು ಡಿಲೀಟ್ ಮಾಡೋದು, ಇನ್ ಆರ್ಡರ್ ಪ್ರಿಡಿಸೆಸರ್ ಇದ್ದಾಗ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನೋಡೋದು. ಸೊ ಇವಾಗ ಇನ್ ಆರ್ಡರ್ ಸಕ್ಸೆಸರ್ ಎಸ್ ಇದೆ ಅಲ್ವಾ. ಸೊ ಏನ್ ಮಾಡಬೇಕು, ಸ್ಮಾಲರ್ ವ್ಯಾಲ್ಯೂ ಅನ್ನು ಹುಡುಕ್ಬೇಕು. ಎಲ್ಲಿ, ಸಕ್ಸೆಸರ್ ಅಂದ್ರೆ ರೈಟ್ ಸಬ್ ಟ್ರೀ. ಇವಾಗ ನಾನು 4 ಅನ್ನ ಡಿಲೀಟ್ ಮಾಡಕ್ ಹೇಳಿದರೆ 4 ಅನ್ನ ಯಾವ ರೀತಿ ಡಿಲೀಟ್ ಮಾಡ್ತೀನಿ ನೋಡಿ. 4 ಇನ ರೈಟ್ ಸೈಡ್ ಅಲ್ಲಿ ಈ ಲೈನ್ ಮುಖಾಂತರ ಕನೆಕ್ಟ್ ಇದೆ ಅಲ್ವಾ. ಸೊ ಅದರ ಲೈನ್ ಅಲ್ಲಿ ಕನೆಕ್ಟ್ ಆಗಿರುವಂತ ಎಲ್ಲಾದು ಕೂಡ ಏನಂತೆ ರೈಟ್ ಸಬ್ ಟ್ರೀ ಆಗುತ್ತೆ. ಯಾವುದಕ್ಕೆ, 4ಗೆ. ಲೆಫ್ಟ್ ಇಂದ ಕನೆಕ್ಟ್ ಆಗಿರುವಂತ ಎಲ್ಲ ಎಲಿಮೆಂಟ್ಗಳು ಏನಾಯ್ತು, ಲೆಫ್ಟ್ ಸಬ್ ಟ್ರೀ ಆಯ್ತು. ಈಗ ಅವ್ರೇನ್ ಹೇಳಿರೋದು, ಸಕ್ಸೆಸರ್ ಅಂತ ಅಂದ್ರೆ ಮುಂದೆ ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ ಅನ್ನ ಹುಡುಕಿ. ಸೊ ಸ್ಮಾಲರ್ ವ್ಯಾಲ್ಯೂ ಯಾವುದು, 6, 7, 8, 5 ಅಲ್ಲಿ 5. ಸೊ ಏನ್ ಮಾಡಬೇಕು, 5 ಮತ್ತೆ ನಾನು ಡಿಲೀಟ್ ಮಾಡಬೇಕಾಗಿರೋ ಎಲಿಮೆಂಟ್ 4 ಅನ್ನ ರೀಪ್ಲೇಸ್ ಅಂದ್ರೆ ಸ್ವಾಪ್ ಮಾಡ್ತೀನಿ. 5 ಇಲ್ಲಿಗೆ ಬರುತ್ತೆ, 4 ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ಇವಾಗ ಏನಾಯ್ತು, 4 0 ಚೈಲ್ಡ್ ಆಯ್ತು. 0 ಚೈಲ್ಡ್ ಆದ್ರೆ ಡೈರೆಕ್ಟ್ ಆಗಿ ನಾನು ಡಿಲೀಟ್ ಮಾಡಿದೆ. ಈಗ ಅದನ್ನೇ ನಾನು ಏನ್ ಮಾಡ್ತೀನಿ, ಇನ್ ಆರ್ಡರ್ ಪ್ರಿಡಿಸೆಸರ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ನೀವು ಯಾವ್ದಾದ್ರೂ ಕೂಡ ಸಾಲ್ವ್ ಮಾಡ್ಬೋದು. ಇನ್ ಆರ್ಡರ್ ಸಕ್ಸೆಸರ್ ಆಗಿರ್ಲಿ, ಇನ್ ಆರ್ಡರ್ ಪ್ರಿಡಿಸೆಸರ್ ಆಗಿರ್ಲಿ. ಸೊ ನಾನು ಎರಡನ್ನೂ ತೋರಿಸ್ತೀನಿ. ಪ್ರಿಡಿಸೆಸರ್ ಆದ್ರೆ ಏನ್ ಮಾಡ್ತೀರಾ, ಬಿಗ್ಗರ್ ವ್ಯಾಲ್ಯೂ ಅನ್ನ ನಾವು ಲೆಫ್ಟ್ ಸಬ್ ಟ್ರೀ ಅಲ್ಲಿ ನೋಡ್ತೀವಿ. ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು, 3. ಸೊ 3 ಮತ್ತೆ 4 ಅನ್ನ ನಾನು ಸ್ವಾಪ್ ಮಾಡ್ತೀನಿ. 3 ಇಲ್ಲೋಯ್ತು, 4 ಇಲ್ಲಿಗೆ ಬಂತು. ಸೊ ಇವಾಗ 4 ಏನಾಯ್ತು, 0 ಚೈಲ್ಡ್ ನೋಡ್. 0 ಚೈಲ್ಡ್ ನೋಡಾದ್ರೆ ಡೈರೆಕ್ಟ್ಲಿ ನಾವು ಡಿಲೀಟ್ ಮಾಡಬಹುದು. ಸೊ ಬೈನರಿ ಸರ್ಚ್ ಟ್ರೀ ಇನ್ಸರ್ಷನ್ ಮತ್ತೆ ಡಿಲೀಷನ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ವಿಡಿಯೋಗಳನ್ನ ನೋಡಿ, ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಆ ಒಂದು ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಸಾಲ್ವ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.